स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। बसवेश्वर महाराज की विश्वगुरु बसवेश्वर महाराज की विश्वगुरु बसवेश्वर महाराज विश्वगुरु बसवेश्वर महाराज की विश्वगुरु बसवेश्वर महाराज की बसवेश्वर महाराज की जगत ज्योति बसवेश्वर महाराज की विश्वगुरु अन्न बसवಣ್ಣನವರಿಗೆ विश्वगुरु अन्न बसवಣ್ಣನವರಿಗೆ ವಿಶ್ವಗುರು ಬಸವಣ್ಣನವರಿಗೆ ಸಮಸ್ತ ನಾಡಿನ ಜನತೆಗೆ ಅಣ್ಣ ಬಸವಣ್ಣವರ ಜಯಂತಿಯ ಶುಭಾಶಯ ಕೋರುತ್ತೇನೆ. ಅಣ್ಣ ಬಸವಣ್ಣವರು ಯಾವ ಹಾದಿದೊಳಗೆ ನಡಿ ಅಂದಾರೆ ಆ ಹಾದಿದೊಳಗೆ ನಾವು ಎಲ್ಲರೂ ನಡೆದ್ರೆ ಭಾಳ ಬಸವಣ್ಣವರ ಮಾತಿಗೆ ನಡೆದಂಗೆ ಆಗ್ತೈತಿ. ಎಲ್ಲರೂ ಕೂಡಿ ನಾವು ಮತ್ತೊಮ್ಮೆ ಅಣ್ಣ ಬಸವಣ್ಣವರ ಜಯಂತಿಯ ಶುಭಾಶಯಗಳು. ನಾಡಿನ ಜನತೆಗೆ ಜಗದ್ಗುರು ಅಣ್ಣ ಬಸವೇಶ್ವರ ಮಹಾರಾಜ್ ಜಯಂತಿ ಅಂಗವಾಗಿ ತಮ್ಮೆಲ್ಲರಿಗೂ ಶುಭಾಶಯಗಳು ಹೇಳ್ತಾ, ಇವತ್ತಿನ ದಿವಸ ನಮ್ಮ ಭಾಗದಲ್ಲಿ ಶ್ರೀ ಬಸವೇಶ್ವರ ಮಹಾರಾಜವರು ಮಾಡಿದಂಥ ಆ ದಾರಿಯೊಳಗೆ ನಾವು ನಡೆದು ಅಂದರೆ ನಮ್ಮ ಜೀವನ ಸಫಲ ಆಗತ್ತೆ. ನಾವೆಲ್ಲರೂ ಕೂಡಿ ಈ ಏನು ಅಣ್ಣ ಬಸವೇಶ್ವರ ಮಹಾರಾಜವರು ಹೇಳಿದ್ದಾರೆ ಅದರ ಪ್ರಕಾರ ನಾವು ಎಲ್ಲ ಧರ್ಮೀಯರು ನಾವು ಒಕ್ಕಟ್ಟಾಗಿ ಒಂದಾಗಿ ಈ ಆಚರಣೆ ಮಾಡೋಣ. ಅವ್ರು ಹೇಳಿದ ಮಾತಿಗೆ ನಾವು ಮಾತ ಪ್ರಕಾರ ನಡೆದಕಿಸಿ ಮುಂದುವರಿಸೋಣ ಅಂತ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಹೇಳಿ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಬಸವ ಜಯಂತಿದ ಶುಭಾಶಯಗಳು ಹೇಳ್ತಾ, ನಾನು ಅಬ್ದುಲ್ ರಜಾಕ್ ಹೊರ್ತಿ, ಮಾಜಿ ಮಹಾನಗರ ಪಾಲಿಕೆ ಸದಸ್ಯ, ವಿಜಯಪುರ. ಆ ಸಂದೇಶಗಳು ಇವತ್ತಿಗೂ ನಮ್ಮ ದೇಶದಲ್ಲಿ ಯಾವಾಗಲೂ ನಾವು ಆದರ್ಶ ಆಗಿದ್ದೇವೆ. ಬಸವಣ್ಣನವರೇ ಈ ದೇಶಕ್ಕೆ ಒಂದು ದೊಡ್ಡ ಆದರ್ಶ. ಅವರ ಜಯಂತಿಯಿಂದ ಅವರ ಎಲ್ಲ ವಚನದ ಮುಖಾಂತರ ಅವು ಎಲ್ಲ ಸಮಾಜದಲ್ಲಿ ಭಾವೈಕ್ಯತೆ, ಪ್ರೀತಿ, ವಿಶ್ವಾಸ ಮತ್ತು ಶಾಂತಿ ಮೂಡಿಸೋ ಕೆಲಸ ಅವರು ಮಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಬಸವೇಶ್ವರರ ಎಲ್ಲ ಸಂದೇಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಯಾಕಂದರೆ ಬಸವೇಶ್ವರ ಸಂದೇಶಕ್ಕೆ ಯಾವುದೇ ಜಾತಿ, ಧರ್ಮ, ಪಕ್ಷ, ಭೇದ ಯಾವುದೂ ಸಂಬಂಧ ಇಲ್ಲ. ಅವ್ರದ್ದು ತತ್ವಗಳು ಅವ್ರು ಏನು ನಮ್ಗೆ ಹೇಳೋಗಾರ ಅವೆಲ್ಲ ಸಮಾಜದವರು ಅಕ್ಸೆಪ್ಟ್ ಮಾಡುವಂಥ ಕೆಲಸಗಳು. ನಾವು ಯಾವೊಂದು ಧರ್ಮದ ಗುರು ಆಗಲಿ ಧರ್ಮದವ್ರಿಗೆ ಬಂದು ಬಸವಣ್ಣನು ನಮಗೆ ಆಗಿ ಬರಂಗಿಲ್ಲ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ನಮ್ಮ ಬಸವಣ್ಣನವರಿಗೆ ಒಂದು ಯುಗ ಪುರುಷ, ನಮ್ಮ ಮಾದರಿ ಪುರುಷ, ಮಾಡೆಲ್ ಪರ್ಸನಾಲಿಟಿ ಅಂತ ಮಾಡಿದ್ದಾರೆ. ನಾವೆಲ್ಲೂ ಅವರು ಹಾಕಿಕೊಟ್ಟ ಹಾದಿಯಲ್ಲಿ ಹೋಗೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾರೆ. ವಿಶ್ವ ಜಗದ್ಗುರು ಅಣ್ಣ ಬಸವಣ್ಣನವರ ಜಯಂತಿ ಅಂಗವಾಗಿ ಇಂದು ವಿಜಯಪುರ ನಗರದಲ್ಲಿ ಅವರ ಮೂರ್ತಿಗೆ ನಾವು ಎಲ್ಲ ಮುಖಂಡರು ಸೇರಿ ಮಾಲಾರ್ಪಣೆ ಮಾಡುವ ಮುಖಾಂತರ ಅವ್ರಿಗೆ ನಾವು ಜಯಂತಿಯನ್ನು ಆಚರಿಸಿದ್ದೀವಿ. 12ನೇ ಶತಮಾನದಲ್ಲಿ ನಮ್ಮ ಅಣ್ಣ ಬಸವಣ್ಣನವರೇ ನಮ್ಗೆ ಮಾರ್ಗದರ್ಶನ ಹಾಕಿಕೊಟ್ಟಿದ್ರು. ಆ ಮಾರ್ಗದರ್ಶನ ಮೇಲೆ ನಾವು ಎಲ್ಲರೂ ನಡೆದ್ರೆ ಈ ದೇಶದಲ್ಲಿ ಅಶಾಂತಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಪ್ಪ ಅಂತಂದ್ರೆ ಇವರು ಈ ವಿಜಯಪುರ ಜಿಲ್ಲೆ ಸೂಫಿ ಸಂತ ಶರಣನ ನಾಡು. ಆ ನಿಟ್ಟಿನೊಳಗೆ ಅಣ್ಣ ಬಸವಣ್ಣನವರು ಹಾಕಿಕೊಟ್ಟು ನಮ್ಮ ಮಾರ್ಗದರ್ಶನ ಎಲ್ಲರೂ ಕೂಡ ನಾವು ನಡೋಣ ಅಂತಕ್ಕಂಥ ಮಾತುಗಳ ಸಂದರ್ಭ ಹೇಳುತ್ತಾ, ಈ ನಾಳಿನ ಜನತೆಗೆ ಅಣ್ಣ ಬಸವಣ್ಣನ ಹಾರ್ದಿಕವಾದ ಶುಭಾಶಯಗಳನ್ನು ಹೇಳುತ್ತಾ ನಾನು ಮಾತು ಮುಗಿಸ್ತೀನಿ.
ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.